ಅಥಣಿಯಲ್ಲಿ ವಿಜೃಂಭಣೆಯಿಂದ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ ದೇಶಭಕ್ತಿ ಸಂದೇಶ ನೀಡಿದ ತಹಸೀಲ್ದಾರ್ ಸಿದ್ದರಾಯ ಬೋಸ್ಗಿ. ತಾಲೂಕು ಆಡಳಿತ ಹಾಗೂ ತಾಲೂಕು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಮಿತಿ ಅಥಣಿ ಇವುಗಳ ಸಂಯುಕ್ತಾಶ್ರಯದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಟ್ಟಣದ ಪ್ರಮುಖ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರಭಾತ ಫೇರಿ ಜರುಗಿತು. ತದನಂತರ ಬೆಳಗ್ಗೆ 9 ಗಂಟೆಗೆ ಭೋಜರಾಜ ದೇಸಾಯಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಅಥಣಿ ತಾಲೂಕು ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳಾದ ಸಿದ್ದರಾಯ ಬೋಸ್ಗಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷೆ ಭುವನೇಶ್ವರಿ ಯಕ್ಕಂಚಿ, ತಾಲೂಕು ಅಧಿಕಾರಿ ಬಸವರಾಜ್ ಹೆಗನಾಯಕ್ ಹಾಗೂ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳ್ಳಿ, ಸಿಪಿಐ ಸಂತೋಷ್ ಹಳ್ಳೂರ್ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಹಂಚಿಕೊಂಡರು. ಇದೇ ವೇಳೆ ಮಾತನಾಡಿದ ತಾಲೂಕು ತಹಸೀಲ್ದಾರರು ದಂಡಾಧಿಕಾರಿಗಳಾದ ಸಿದ್ದರಾಯ ಬೋಸ್ಗಿ ಅವರು ಸ್ವಾತಂತ್ರ್ಯ ಪ್ರೇಮ ಕೇವಲ ಒಂದು ದಿನದ ಅಭಿಮಾನವಾಗದೆ ದಿನಂಪ್ರತಿ ದೇಶಭಕ್ತಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯದ ಮೆರುಗು ಹೆಚ್ಚಿಸೋಣ ಮತ್ತು ದೇಶ ಕಂಡ ಪ್ರತಿಭಾವಂತ ನಾಯಕರನ್ನು ಸ್ಮರಿಸೋಣ ಎಂದು ಹೇಳಿದರು. ಮತ್ತೋರ್ವ ಅತಿಥಿಯಾಗಿ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಭುವನೇಶ್ವರಿ ಯಕ್ಕಂಚಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ದೇಶಭಕ್ತಿ ನುಡಿಗಳನ್ನಾಡಿದರು ಮತ್ತು ಕೊನೆಗೆ ಅಧ್ಯಕ್ಷೀಯ ಭಾಷಣದ ಪುರಸಭೆ ಅಧ್ಯಕ್ಷೆಯಾದ ಶ್ರೀಮತಿ ಶಿವಲೀಲಾ ಬುಟಾಳಿ ಅವರು ಕೂಡ ಮಾತನಾಡಿದರು. ಅಹಿಂಸೆಯ ಮಾರ್ಗದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲು ಹೋರಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಕ್ರಾಂತಿಯ ಮೂಲಕ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ, ಆರ್ಥಿಕ, ನೈತಿಕ ಭದ್ರತೆ ತಲುಪಿದಾಗ ಮಾತ್ರ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ. ನಮ್ಮ ಅಥಣಿ ತಾಲೂಕು ಕೃಷಿ ಕ್ಷೇತ್ರದ ಬೃಹತ್ ಶಕ್ತಿಯಾಗಿದೆ. ಕೃಷ್ಣಾ ನದಿಯ ಪವಿತ್ರ ಜಲಧಾರೆಯಿಂದ ಸಮೃದ್ಧವಾಗಿರುವ ನಮ್ಮ ತಾಲೂಕು ಕಬ್ಬು, ದ್ರಾಕ್ಷಿ ಬೆಳೆಗಳ ಉತ್ಪಾದನೆಯಲ್ಲಿ ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ. ನಮ್ಮ ರೈತ ಬಾಂಧವರು ಬೆವರು ಮತ್ತು ಶ್ರಮದಿಂದ ಅಥಣಿಯ ಕೃಷಿ ಉದ್ಯಮ ಕೇಂದ್ರವಾಗಿ ಬೆಳೆಸಿದ್ದಾರೆ. ನಾವು ತಾಲೂಕು ಆಡಳಿತದ ಏನು ಅಧಿಕಾರಿಗಳಿದ್ದೀವಿ, ಕೆಲವು ಬದ್ಧತೆಗಳನ್ನು ಹೊಂದಲೇಬೇಕಾಗಿದೆ. ರೈತರ ಹಿತರಕ್ಷಣೆಯನ್ನು ಮಾಡಬೇಕಾಗಿದೆ. ಪ್ರವಾಹ ನಿರ್ವಹಣೆ, ನೀರಾವರಿ ಯೋಜನೆಗಳ ಸಮರ್ಪಕ ಅನುಷ್ಠಾನ, ಕಾಲಕ್ಕೆ ಹೆಗಲಿಡುವ ಶ್ರಮಿಸುವ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ, ನೌಕರ ಸಿಬ್ಬಂದಿಯವರಿಗೂ, ಆಡಳಿತಕ್ಕೆ ಸದಾ ಸಹಕರಿಸುತ್ತಿರುವ ಅಥಣಿಯ ಮಹಾಜನತೆಗೂ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸುತ್ತಾ, ನಮ್ಮ ಹಿಂದಿನ ಪೀಳಿಗೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು, ನಾವು ಮುಂದಿನ ಪೀಳಿಗೆ ಶ್ರೇಷ್ಠ ಭಾರತ ಕಟ್ಟುವ ಸಂಕಲ್ಪ ಮಾಡೋಣ ಅನ್ನುವಂತ ಹೇಳ್ತಾ, ನಾವು ಇಂದು ಉಸಿರಾಡುತ್ತಿರುವ ಸ್ವಾತಂತ್ರ್ಯದ ಗಾಳಿಯಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗದ ಪರಿಮಳವಿದೆ ಎಂಬ ವಿಷಯವನ್ನು ನೆನಪಿಸಿಕೊಳ್ಳುತ್ತಾ, ದೇಶ ಮೊದಲು, ಕರ್ತವ್ಯ ಮೊದಲು, ಭಾರತ ಮೊದಲು ಎಂದು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಸ್ವಾತಂತ್ರ್ಯ ಭಕ್ತಿಪೂರ್ವಕ ಶುಭಾಶಯಗಳು. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀಮತಿ ಶಿವಲೀಲಾ ಎಸ್ ಬುಟಾಳಿ ಮೇಡಮ್ ಅವರೇ, ಉಪಾಧ್ಯಕ್ಷರಾಗಿರುವಂತಹ ಭುವನೇಶ್ವರಿ ಬಿ ಯಕ್ಕಂಚಿ ಮೇಡಮ್ ಅವರೇ, ತಾಲೂಕು ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ಧಾರ್ಥ ಸಿಂಗೆ ಅವರೇ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಯಾಗಿರುವಂಥ ಬಸವರಾಜ್ ಹೆಗನಾಯಕ್ ಅವರೇ, ಆರಕ್ಷಕ ಉಪಾಧೀಕ್ಷಕರಾಗಿರುವಂಥ ಪ್ರಶಾಂತ್ ಮುನ್ನೋಳಿ ಸರ್ ಅವರೇ, ಯುವ ಮುಖಂಡರಾಗಿರುವಂಥ ಚಿದಾನಂದ್ ಸೌದಿ ಸರ್ ಅವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ದಸ್ತಾ ವಾಸ್ಟರ್ ಅವರೇ, ಇಒ ಶಿವಾನಂದ್ ಕಲ್ಲಾಪುರ್ ಸರ್ ಅವರೇ, ಬಿಇಒ ಮಂಜೀಶ್. ದೇಶಪ್ರೇಮ ಹಾಗೂ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವ ಈ ರಾಷ್ಟ್ರ ಹಬ್ಬದಲ್ಲಿ ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಗಣ್ಯ ನಾಗರಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು, ಕನ್ನಡ ಪರ ಸಂಘಟನೆಗಳ ಮುಖಂಡರು, ಮಾಜಿ ಸೈನಿಕರು ಹಾಗೂ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಪ್ರಹ್ಲಾದ್ ಬಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.